ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಏನು ಜಿಲ್ಲಾಧಿಕಾರಿ ಕಚೇರಿಗೆ ಒಂದು RTIನಲ್ಲಿ ಅರ್ಜಿ ಸಲ್ಲಿಸಿದೆ ಸ್ನೇಹಿತರೆ. ಏನಂತ, ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ರಾಜಶೇಖರ್ ಸಿಮೆಂಟ್ ವರ್ಕ್ಸ್, ಆದಿತ್ಯನಗರ್, ಮಳಖೇಡ್ ಸಿಮೆಂಟ್ ಕಂಪನಿಯು ನಿರ್ಮಾಣ ಮಾಡಿದ ಎಲ್ಲ ಸಿಮೆಂಟ್ ಉತ್ಪಾದನಾ ಘಟಕಗಳು, ವಿದ್ಯುತ್ ಉತ್ಪಾದನಾ ಘಟಕಗಳು, ಕ್ಲಿಂಕರ್ ಉತ್ಪಾದನಾ ಘಟಕಗಳು, ವಸತಿ ಸಮುಚ್ಚಯಗಳು ಮತ್ತು ಅನೇಕ ಬೃಹತ್ ಬಹುಮಹಡಿ ಕಟ್ಟಡಗಳು ತೆರವುಗೊಳಿಸಿ ಎಲ್ಲ ಜಮೀನು ಸರ್ಕಾರ ವಾಪಸ್ಸು ಪಡೆದು ಸರ್ಕಾರಿ ಜಮೀನನ್ನು ಬದಲಾಯಿಸಿ ಕಂಪನಿ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸದರಿ ಕಂಪನಿಯನ್ನು ಕಪ್ಪೆಪಟ್ಟಿಗೆ ಸೇರಿಸುವ ಕುರಿತು ನೀಡಲಾದ ದೂರಿನ ಕಡತದ ಟಿಪ್ಪಣಿಗಳು, ನೋಟಿಸ್ಗಳು, ಪತ್ರವ್ಯವಹಾರಗಳು, ವರದಿಗಳು ಮತ್ತು ಕಡತಕ್ಕೆ ಸಂಬಂಧಿಸಿದ ದೂರಿಗೆ ಸಂಬಂಧಿಸಿದ ಎಲ್ಲ ಪ್ರತಿಗಳು ದೃಢೀಕರಣದೊಂದಿಗೆ ಒದಗಿಸುವುದು ಅಂತಿಕೊಂಡು ನಾನು ಅರ್ಜಿ ಸಲ್ಲಿಸಿದೆ ಸ್ನೇಹಿತರೆ. ಅಂದರೆ ನಾನು ಸುಮಾರು 15-16 ವರ್ಷದಿಂದ ರಾಜಶೇಖರ್ ಸಿಮೆಂಟ್ ಕಂಪ್ನಿ ಒಡೆದು ಹಾಕ್ರೆ ಅಂತ ತಿಳ್ಕೊಂಡು ನಾನು ದೂರು ಸಲ್ಲಿಸ್ತಾ ಬಂದಿದ್ದೆ. ಇದಕ್ಕಿಂತ ಮುಂಚೆ RTIನಲ್ಲಿ ZPCO ಅವ್ರ ಬಗ್ಗೆ ಮಾಡಿದ್ದೆ. ಇದು ಜಿಲ್ಲಾಧಿಕಾರಿಗಳ ಬಗ್ಗೆ ಇದೆ. ಏನಾಗಿದೆ ಸ್ನೇಹಿತರೆ, ಎಲ್ಲ ಅಷ್ಟು ಸೇರಿಸಿ ಎಲ್ಲ ಮತ್ತು 15-16 ವರ್ಷದಿಂದ ಏನು ನಾನು ದೂರು ಸಲ್ಲಿಸಿದ್ದೀನಿ, ಅದು ಎಲ್ಲ ಒಟ್ಟಿಗೆ ಸೇರಿಸಿ ನಾನು ಮತ್ತು 2024ರಲ್ಲಿ ನಾನು ದೂರು ಸಲ್ಲಿಸಿದೆ. ಮತ್ತು ಎಲ್ಲ ಅಷ್ಟು ಪತ್ರವ್ಯವಹಾರಗಳು ಮತ್ತು ವರದಿಗಳು ಏನೇನು ಇದ್ದಾವೆ, ಯಾರಿನಿಂದ ಪತ್ರಗಳು ಬಂದಿದ್ದಾವೆ, ಯಾವ ಅಧಿಕಾರಿಗಳಿಂದ ಮತ್ತು ಯಾವ ಸಚಿವರಿಂದ ಏನೇನು ಪತ್ರಗಳು ಬಂದಿದ್ದಾವೆ ಎಲ್ಲ ಬರೆದಿದ್ದೆ ನಾನು. ಎಲ್ಲ ಹಚ್ಚಿ ಮತ್ತು ನಾನು ದಿನಾಂಕ 2/1/2024ರಂದು ಜಿಲ್ಲಾಡಳಿತ ಕಚೇರಿಗೆ ಬರೆದಿದ್ದೆ ನಾನು. ಅಂದರೆ ಸುಮಾರು ಏನಿಲ್ಲ ಅಂದರೆ 20-25 ಅಧಿಕಾರಿಗಳಿಗೆ, ಸಚಿವರುಗಳಿಗೆ, ಸರ್ಕಾರದ ಮಟ್ಟ ಅಧಿಕಾರಿಗಳಿಗೆ, ಎಲ್ಲರಿಗೆ, ಗವರ್ನರು, CM ಅವರು ಎಲ್ಲರಿಗೆ ಬರೆದಿದ್ದೆ ನಾನು. ಅದರಲ್ಲಿ ನಾನು RTIನಲ್ಲಿ ಕೇಳಿದ್ದೆ, ನಾನು ಏನು ಆ್ಯಕ್ಷನ್ ತೊಗೊಂಡಿರಿ, ನಾನು ಏನು ದೂರು ಸಲ್ಲಿಸಿದ್ದೀನಿ 2/1/2024ರಂದು ನಾನು ದೂರು ಕೊಟ್ಟಿದ್ದೀನಿ. ಮತ್ತೊಮ್ಮೆ ಎಲ್ಲ ದಾಖಲೆಗಳ ಸಮೇತ ರಾಜಶೇಖರ್ ಸಿಮೆಂಟ್ ಕಂಪ್ನಿ ಯಾಕೆ ಹೊಡಿಬೇಕು ಮತ್ತು ಹೆಂಗೆ ಹೊಡಿಬೇಕು ಅನ್ನೋದಕ್ಕೂ ಎಲ್ಲ ನಾನು ದೂರು ಎಲ್ಲ ದಾಖಲೆಗಳ ಸಮೇತ ನಾನು ಕೊಟ್ಟಿದ್ದೆ. ಅದರಂತೆ ನಾನು 2/1/2024ರಂದು ನಾನು ದೂರು ಸಲ್ಲಿಸಿದ್ದೆ. ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿರಿ ಅಂತ ತಿಳ್ಕೊಂಡು ಜಿಲ್ಲಾಡಳಿತ ಕಚೇರಿಗೆ ಅಪರ ಜಿಲ್ಲಾಧಿಕಾರಿಗಳು ಅವ್ರಿಗೆ ನಾನು ಒಂದು 30/4/2024ರಂದು ಒಂದು ಅರ್ಜಿ ಸಲ್ಲಿಸಿದ್ದೆ. ನಾನು ಏನು ಆ್ಯಕ್ಷನ್ ತೊಗೊಂಡ್ರಿ ಅಂತ. ಆದರೆ ಇನ್ನವರೆಗೂ ಯಾವುದೇ ಕ್ರಮ ಕೈಗೊಂಡಿದ್ದು ವರದಿ ಆಗಲಿ ಅಥವಾ ಟಿಪ್ಪಣಿ ಆಗಲಿ ಅಥವಾ ನೋಟ್ಸ್ ಆಗಲಿ ಏನೇ ಆಗಲಿ ಒಟ್ಟು ಮಾಹಿತಿ ಕೊಟ್ಟಿರೋದಲ್ಲ. ಮಾಹಿತಿ ಕೊಟ್ಟು ನಮಗೆ ಕೊಡ್ತಾಯಿಲ್ಲ ಅವರು. ಹೀಗಾಗಿ ಕಚೇರಿ ಟಿಪ್ಪಣಿ ಏನಂತ ಕೊಟ್ಟಿದ್ದಾರೆ ಅಂದರೆ, ವಿಷಯ ನಿರ್ವಾಹಕರು ಒಂದು ಪತ್ರ ಬರೆದಿದ್ದಾರೆ ಚುನಾವಣಾ ತಹಶೀಲ್ದಾರರು ಯಲ್ಲಾರಾಮ್ ಸಂಕಲನಕ ಅವರಿಗೆ. ಅರ್ಜಿದಾರರು ಕೋರಿರೋ ಅರ್ಜಿಯ ಪ್ರತಿಯನ್ನು ಈ ಪತ್ರಕ್ಕೆ ಲಗತ್ತಿಸಿ ಸದರಿಯವರ ಕೋರಿರುವ ಮಾಹಿತಿಯು ತಮ್ಮ ಸಂಕಲನಕ್ಕೆ ಸಂಬಂಧಿಸಿರುವುದರಿಂದ ಕೇಳಿರುವ ಮಾಹಿತಿಯನ್ನು ನೇರವಾಗಿ ಅರ್ಜಿದಾರರಿಗೆ ನೀಡಿ ಅದರ ಪ್ರತಿಯನ್ನು ಈ ಸಂಕಲನಕ್ಕೆ ನೀಡಲು ಸೂಚಿಸಿದೆ. ವಿಳಂಬ ನೀತಿ ಅನುಸರಿಸಿದಲ್ಲಿ ಮುಂದಿನ ಆಗುಗಳಿಗೆ ತಮ್ಮನ್ನೇ ನೇರ ಹೊಣೆಗಾರನಾಗಿ ಮಾಡಲಾಗುವುದು. ಚುನಾವಣೆ ತಹಶೀಲ್ದಾರರು ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಕಲಬುರಗಿ. ಇವರು ವಿಷಯ ನಿರ್ವಾಹಕರಿಗೆ, ಕೇಸ್ ವರ್ಕರಿಗೆ ಬರೆದಿದ್ದಾರೆ ಸ್ನೇಹಿತರೆ. ಕೇಸ್ ವರ್ಕರಿಗೆ ಅವ್ರು ಇನ್ನವರೆಗೂ ಯಾವುದೇ ಮಾಹಿತಿ ನನಗೆ ಕೊಟ್ಟಿರೋದಿಲ್ಲ. ಮತ್ತು ನಂತರ ಮುಂದುವರೆದು ಏನು ಮಾಡ್ತಾರೆ ಸ್ನೇಹಿತರೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ, ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಸೇಡಂ ಶಾಸಕರು ಅವ್ರಿಗೆ ನಾನು ಸುಮಾರು 15 ವರ್ಷದಿಂದ ಏನು ಅವರ ಅಧಿಕಾರಾವಧಿಯಲ್ಲಿ ಒಂದು ಏನು ಬಾರಿ ಸೋತಿದ್ರು, ಅದು ಒಂದು 5 ವರ್ಷ ಬಿಟ್ಟು ಉಳಿದಿದ್ದು ಎಲ್ಲ ಬಾರಿ ಅವ್ರಿಗೆ ನಾನು ಪತ್ರ ವ್ಯವಹಾರ ಮಾಡ್ಕೋತಾ ಬಂದೀನಿ. ಒಂದೇ ಒಂದು ಪತ್ರ ಅವರಿಂದ ಬಂದಿಲ್ಲ ನನಗೆ. ವರದಿ ತರಿಸ್ಕೊಂಡಿಲ್ಲ. ಜಾಣ ಕುರುಡರಂತ ವರ್ತಿಸ್ತಿದ್ದಾರೆ ಅವರು. ಇದರಲ್ಲಿ ಅವರಿಗೂ ನಾನು ಅವರು ಕೂಡ ನಾನು ದೂರು ಸಲ್ಲಿಸಿದ್ದೆ. ಅದು 2/1/2024ರಂದು ಮತ್ತೊಮ್ಮೆ ಎಲ್ಲರಿಗೆ ಟೋಟಲ್ 24-25 ಜನರಿಗೆ ನಾನು ಸಲ್ಲಿಸಿದೆ. ಅದರಲ್ಲಿ ಇವರೊಬ್ಬರು ಕೂಡ, ಇವ್ರಿಗೆ ಕೂಡ ನಾನು ಸಲ್ಲಿಸಿದರೆ ಇವ್ರು ಏನು ಮಾಡಿದ್ದಾರೆ, DC ಅವ್ರಿಗೆ ಬರೆದಿದ್ದಾರೆ. ಇವ್ರು ಮಾಹಿತಿ ಕೇಳಿದರೆ ಮಾಹಿತಿ ಕೊಡ್ರಂತ ತಿಳ್ಕೊಂಡು ಸೆಕ್ಷನ್ 6(3) ಅಡಿ ಅವರಿಗೆ ವರ್ಗಾಯಿಸಿರ್ತಾರೆ ಇವರು.
ಯಾರು? ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು, ಜಿಲ್ಲಾಧಿಕಾರಿಗಳು. ಇವರಿಗೆ ವರ್ಗಾಯಿಸಿದ ಅರ್ಜಿದಾರ ಕೋರಿ ಮಾಹಿತಿಯನ್ನು ನೇರವಾಗಿ ಅರ್ಜಿದಾರರಿಗೆ ಕಾಲಮಿತಿಯೊಳಗೆ ನೀಡುವಂತೆ ಕೋರಿದೆ ಅಂತ ತಿಳ್ಕೊಂಡು ಒಂದು ಗುಡೂರು ಭೀಮಸೇನವರು ಒಂದು ಪತ್ರ ಬರೆದಿರ್ತಾರೆ. ಅವರು ಡಿ ಸಿ ಅವರಿಗೆ ಇದು ಏನು ಕಂಪ್ನಿ ಡಮಲಿಷ್ ಮಾಡಿರಿ, ಇದೇನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ರಿ, ಮತ್ತು ಏನು ಭೂಮಿ ಕಳ್ಕೊಂಡ್ರೆ ಅವ್ರು ರೈತರಿಗೆ ಏನು ವಾಪಸ್ ಕೊಡ್ರಿ ಅಂತ ಅದ್ರ ಮೇಲೆ ಏನು ನಾನು ಕಂಪ್ಲೇಂಟ್ ಮಾಡಿದ್ದೆ. ಅದ್ರ ಬಗ್ಗೆ ಕೇಳಿದ್ರು. ಜಿಲ್ಲಾಧಿಕಾರಿಗೆ 14/5/2024 2 ವರ್ಷ ಆಯ್ತು ಸ್ನೇಹಿತರೆ. 2 ವರ್ಷದಿಂದ ಅವ್ರು ಇನ್ನವರೆಗೆ ನನಗೆ ಮಾಹಿತಿ ಕೂಡ ಕೊಟ್ಟಿಲ್ಲ. ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಮಾಹಿತಿನೇ ಕೊಟ್ಟಿಲ್ಲ ಅವ್ರನ್ನ. ಏನು ಆ್ಯಕ್ಷನ್ ತೊಗೊಂಡಾರಂತ, ಏನು ಆ್ಯಕ್ಷನ್ ತೊಗೊಂಡರೇ ಕೊಡಬೇಕಲ್ಲ, ಆ್ಯಕ್ಷನೇ ತೊಗೊಂಡಿಲ್ಲ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಕೂಡ ನಾನು ದೂರು ಕೊಟ್ಟರು. ಅವರು ಜಿಲ್ಲಾಧಿಕಾರಿ ಬರೀತಾರೆ ಇದ್ರ ಮೇಲೆ ಅವರಿಗೆ ಮಾಹಿತಿ ಕೊಡ್ರಂತ. ಮತ್ತು ಅದೇ ವಿಷಯಕ್ಕೆ RDPR ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ದೂರು ಸಲ್ಲಿಸಿದೆ. ಅದೇ 2/1/2024 ಅದ್ರ ಮೇಲೆ ಏನು ಆ್ಯಕ್ಷನ್ ತೊಂದರೆ ಅಂತ ತಿಳ್ಕೊಂಡು ಅವ್ರಿಗೆ ಕೂಡ ನಾನು ಕೇಳಿದ್ದೆ. ಅವರು ಕೂಡ ಡಿ ಸಿ ಅವ್ರಿಗೆ ಪತ್ರ ಬರೀತಾರೆ. ಅವರು ಇದು ಏನು ಮಾಹಿತಿ ಅವ್ರಿಗೆ ಕೊಡ್ರಿ ಅಂತ ತಿಳ್ಕೊಂಡು ಜಿಲ್ಲಾಧಿಕಾರಿ ಕಲಬುರಗಿ ಅವರು, ಅಂದರೆ ಫೌಜಿಯಾ ತರುಣ್ ಅವರಿಗೆ ಅಂದೇಂತ ಯಾವ ಮಾಹಿತಿಯೂ ಇಲ್ಲ, ಏನೂ ಇಲ್ಲ, ಸತಾಯಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು, ಸತಾಯಿಸ್ತಾ ಇದ್ದಾರೆ ಅವರು. ಕೃಷ್ಣಗೌಡ ತಾಯಣ್ಣನವರು ಆಪ್ತ ಕಾರ್ಯದರ್ಶಿಗಳು, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಅಲ್ಲಿಂದ ಕೃಷ್ಣಗೌಡ ತಾಯಣ್ಣನವರು ಒಂದು ಪತ್ರ ಬರೆದಿರ್ತಾರೆ ಸ್ನೇಹಿತರು. ಯಾರಿಗೆ? ಜಿಲ್ಲಾಧಿಕಾರಿ ಕಲಬುರಗಿ 27/6/2024 ಅಂದರೆ 2 ವರ್ಷ ಹಾಲಕ್ಕೆ ಬಂತು. ಆದರೂ ಕೂಡ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿಲ್ಲ. ಹಲವು ಇಲಾಖೆಯಿಂದ, ಉನ್ನತ ಮಟ್ಟದ ಇಲಾಖೆಯಿಂದ ಸಾಕಷ್ಟು ಪತ್ರಗಳು ಬಂದಿದ್ದಾವೆ ಜಿಲ್ಲಾಧಿಕಾರಿ ಫೌಜಿಯಾ ತರುಣ್ ಅವರಿಗೆ. ಇವ್ರಿಗೆ ಮಾಹಿತಿ ಕೊಡ್ರಿ ಅಂತಿಕೊಂಡು ಏನು ಆ್ಯಕ್ಷನ್ ತೊಗೊಂಡಿವಿ ಅಂಬೋದು, ಮತ್ತು ಅವ್ರಿಗೆ ಕೂಡ ನಾನು ಕೊಟ್ಟಿದ್ದೆ, ಅವರೇ ಮಾಹಿತಿ ಕೊಟ್ಟಿಲ್ಲ. ಇನ್ನು ಸಚಿವರುಗಳು, ಆಪ್ತ ಕಾರ್ಯದರ್ಶಿಗಳು ಕೂಡ ಪತ್ರ ಬರೆದ್ರು, ಇನ್ನೂ ಕೂಡ ಅವರು ಮಾಹಿತಿ ಕೊಟ್ಟಿರೋದಿಲ್ಲ. ಆ ನಂತರ ಮತ್ತು ಮುಖ್ಯಮಂತ್ರಿಯವರಿಗೆ ಬರೆದಿದ್ದೆ. ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಮತ್ತು ಜಿಲ್ಲಾಧಿಕಾರಿ ಬರೆದಿರ್ತಾರೆ ಸ್ನೇಹಿತರು. ಇದು ಮಾಹಿತಿ ಏನದ ಕೊಡ್ರಿ ಅಂತಿಕೊಂಡು ಅವ್ರು ಏನು ಕೇಳ್ಯಾರ 6/3 ವರ್ಗಾವಣೆ ಮಾಡಿರ್ತಾರೆ, ಮಾಹಿತಿ ಕೊಡ್ರಿ ಅಂತ ಅರ್ದ್ರು. ಇನ್ನವರೆಗೂ ಎಂ ಶಾಂತಪ್ಪ ಮುಖ್ಯಮಂತ್ರಿಯವರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪರವಾಗಿ ಅವರು ಬರೆದಿರ್ತಾರೆ. ದಿನಾಂಕ 29/7/2025 ಅಂದರೆ 1 ವರ್ಷ ಆಗ್ಲಾಕ ಬಂತು. ಆದರೆ ಇನ್ನವರೆಗೂ ಮಾಹಿತಿ ಕೊಟ್ಟಿಲ್ಲ ಜಿಲ್ಲಾಡಳಿತ. ಅಂದರೆ ಸ್ನೇಹಿತರೆ, ಇದು ಕೆಲವು ನಾನು ಮಾಹಿತಿ ಆಗೋ ಕೂಡ ಹೋಗಿದ್ದೇನೆ, ಅವು ರಿಜಿಸ್ಟ್ರೇಷನ್ ಆಗಿದ್ದಾವೆ. ಇದು ಕೆಲವು ದಿನದಲ್ಲಿ ಅವು ಕೂಡ ಬರ್ತವೆ. ಅಂದರೆ ಜಿಲ್ಲಾಧಿಕಾರಿ ಫೌಜಿಯಾ ತರುಣ್ ಅವರಿಗೆ ದೂರು ಸಲ್ಲಿಸಿದೆ. ನಾನು ಕಂಪ್ನಿ ಒಡೆದಾಕ್ರಿ ಅಂತ, ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಡೆದಾಕ್ರಿ, ಅದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ರಿ, ಮತ್ತೇನಲ್ಲಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿಯಲ್ಲಿ ಯಾರ್ಯಾರು ಭೂಮಿ ಕಳ್ಕೊಂಡ್ರೆ ಅವ್ರಿಗೆ ಭೂಮಿ ವಾಪಸ್ ಕೊಡ್ರಿ ಅಂತ ನಾನು 15-16 ವರ್ಷದಿಂದ ದೂರು ಸಲ್ಲಿಸಿದೆ. ಮತ್ತು ಈಗ ರೀಸೆಂಟಾಗಿ 24ರಲ್ಲಿ ಕೂಡ ಮತ್ತು ಎಲ್ಲ ದಾಖಲೆಗಳು ಹಚ್ಚಿ ನಾನು ದೂರು ಸಲ್ಲಿಸಿದೆ. ಅದರ ಮೇಲೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಮತ್ತು ಅದ್ರ ಮೇಲೆ ಏನು ಕ್ರಮ ಕೈಗೊಂಡಿರೋ ಅಂತ ತಿಳ್ಕೊಂಡು ನಾನು RTIನಲ್ಲಿ ಅರ್ಜಿ ಸಲ್ಲಿಸಿದರೆ 2 ವರ್ಷ ಆದರೂ ಕೂಡ ಅವರು ಯಾವುದೇ ಉತ್ತರ ಕೊಟ್ಟಿಲ್ಲ, ಹಿಂಬರ ಕೊಟ್ಟಿಲ್ಲ. ಅವು ಏನು ಸಂಕಲನದವ್ರಿಗೆ, ಅವ್ರು ಏನು ಸೆಕ್ಷನ್ ಕ್ಲರ್ಕ್ ಅವ್ರಿಗೆ ಪತ್ರ ಬರೆದು ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ ಅವರು. ಅದು ಯಾವುದೂ ನಿಗಾ ವಹಿಸಿರೋದಿಲ್ಲ. ಇಂಥ ಒಂದು ದೊಡ್ಡ ಕಂಪ್ನಿ ಒಡೆದು ಹಾಕ್ರಂತಂದ್ರೆ ಅವ್ರು ಯಾಕೆ ನಿಗಾ ವಹಿಸ್ತಾ ಇಲ್ಲ, ಯಾಕೆ ನಿಗಾ ವಹಿಸಿರೋದಿಲ್ಲ ಅಂದರೆ ಕಂಪ್ನಿಯ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಸಾಕಷ್ಟು ಏನಿಲ್ಲ ಅಂದರೂ ಒಂದು 100-200 ಲೆಟರು ಬಂದಿದ್ದೇವೆ ಜಿಲ್ಲಾಧಿಕಾರಿ ಕಚೇರಿಗೆ. ಇದ್ರ ಮೇಲೆ ಕ್ರಮ ಕೈಗೊಂಡು ಅವ್ರಿಗೆ ಹಿಂಬರ ಕೊಡ್ರಿ ಅಂತ ತಿಳ್ಕೊಂಡು ಎಲ್ಲ ಫೈಲ್ ಇಷ್ಟು ಪೂರ್ತಿ ದಪ್ಪ ಇಟ್ಕೊಂಡು ಕುಂತಿದ್ದಾರೆ. ಯಾವುದೂ ಕ್ರಮ ಕೈಗೊಂಡಿರೋದಿಲ್ಲ, ಯಾವುದೂ ವರದಿ ತರಿಸ್ಕೊಂಡಿಲ್ಲ. ಇದರ ಮೇಲೆ ಯಾವ ಪುರುಷಾರ್ಥಕ್ಕಾಗಿ ತಾವು IAS ಪಾಸ್ ಮಾಡಿದಿರಿ, ಹೇಗೆ ಪಾಸ್ ಮಾಡಿದಿರಿ, ತಾವು ಆ ಸ್ಥಾನದಾಗಿದ್ದು ಆ ಬೋಲ್ಡ್ ಸ್ಟೆಪ್ ತೊಗೊಳ್ಬಿಟ್ಟು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಕಂಪ್ನಿಯ ಏಜೆಂಟು ಮತ್ತು ದಲಾಲರ ಥರ ನೀವು ಮತ್ತು ZPCO ಅವರು ಬನ್ವರ್ ಸಿಂಗ್ ಮೀನರವರು ಇನ್ನೂ ಸಾಕಷ್ಟು ತಮಗೆ RTIನಲ್ಲಿ ಸಲ್ಲಿಸಿದ ಅರ್ಜಿಗಳು ಬಹಳಷ್ಟಿವೆ, ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಇನ್ನೂ ಸಾಕಷ್ಟು ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ ZPCS ಬಗ್ಗೆ ಮತ್ತು DC ಅವ್ರ ಬಗ್ಗೆ. ಇವಾಗ ನಿಂತು ಇವ್ರದ್ದು ಸ್ಟಾರ್ಟ್ ಆಗಿದೆ. ಇವತ್ತು ಎಲ್ಲ ಪೂರ್ತಿ
ಇನ್ನೂ 3 ತಿಂಗಳಿದೆ. ಇವರೆಲ್ಲ ಏನು ಜಿಲ್ಲಾಧಿಕಾರಿ ಏನು ಫೌಜಿಯಾ ತರನ್ನುಮರು ನಿರ್ದೇಶನದಂತೆ ಏನು ನಾನು ಪಾದಯಾತ್ರೆ ಕೈಗೊಂಡಿದ್ದೆ. ಅಲ್ಲಿ ಬಂದು 11 ಸರ್ಕಾರಿ ನೌಕರರುಗಳು ಏನು ಬಂದು ಬರೆದು ಕೊಟ್ಟಿದ್ದಾರೆ, ನಾವು ಇನ್ನೂ 4 ತಿಂಗಳಲ್ಲಿ ನಿಮ್ಮ ವರದಿ ಕೊಡ್ತೀವಿ, ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ, ಮತ್ತು ಅದು ಏನು ಕ್ರಮ ಕೈಗೊಳ್ಳಬೇಕಾಯ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳಾಯಿತು, ಇನ್ನವರೆಗೂ ಯಾವ ಅಧಿಕಾರಿಗಳು ಏನೂ ಕ್ರಮ ಕೈಗೊಂಡಿರೋದಿಲ್ಲ. ಇನ್ನು ಪತ್ರ ವ್ಯವಹಾರ ಮಾಡ್ತಾಯಿದ್ದಾರೆ. ವರದಿ ಸಲ್ಲಿಸೋಕ್ಕೆ ಏನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಹೀಗಾಗಿ ಅದ್ರ ಬಗ್ಗೆ ನಾನು ಏನೇನು ಹೆಚ್ಚಿಗೆ ಹೇಳಲ್ಲ. ಇನ್ನೂ 3 ತಿಂಗಳಿವೆ. 3 ತಿಂಗಳವರೆಗೆ ನಾನು ಏನೇನು ಮಾಡಿದ್ದೀನಿ, ಇನ್ನೂ ಜನತಾ ನ್ಯಾಯಾಲಯದ ಮುಂದೆ ಇನ್ನೂ ಇದೇ ರೀತಿ RTIನಲ್ಲಿ ಸಲ್ಲಿಸಿದ್ದು, ದೂರಿಗೆ ಸಂಬಂಧಪಟ್ಟಿದ್ದು, ಎಲ್ಲ ದೂರುಗಳಿಗೆ ಸಂಬಂಧಪಟ್ಟಿದ್ದು ನಾನು ಇದೇ ಥರ ವೀಡಿಯೋ ಮಾಡ್ತಾ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಹೋಗ್ತೀನಿ. ಈ ರೀತಿ ಜಿಲ್ಲಾಧಿಕಾರಿಗಳಂಥ ಫೌಜಿಯಾ ತರನ್ನುಮರವರು ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಏನಿಲ್ಲಂದ್ರೆ 100-200 ಅಷ್ಟು ದೂರು ಪತ್ರ ಬಂದಿದ್ದೇವೆ ಸರ್ಕಾರದ ಮಟ್ಟ ಅಧಿಕಾರಿಗಳಿಂದ, ಮುಖ್ಯಮಂತ್ರಿ ಕಾರ್ಯಾಲಯದಿಂದ, ಗವರ್ನರ್ಗಳಿಂದ ಬಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಇವೆಲ್ಲ ಫೈಲ್ ಮುಚ್ಚಿಟ್ಟಿದ್ದಾರೆ, ಏನೂ ಕ್ರಮ ಕೈಗೊಂಡಿಲ್ಲ. ನಾನು ಯಾವಾಗ ಪಾದಯಾತ್ರೆ ಮಾಡ್ತೀನಿ ಅಂತಂದೆ ಆವಾಗ ಅವರು ಜಾಗೃತರಾಗಿ ಕೆಳಹಂತ ಅಧಿಕಾರಿಗಳು ನಿರ್ದೇಶನ ಕೊಟ್ಟು ಅವರು ಕೂಡ ಓಡಿ ಹೋಗಿದ್ದಾರೆ ಅವರು. ಹೀಗಾಗಿ ತಾವು ಎಲ್ಲಿದ್ದರೂ ಕೂಡ ಇದ್ರ ಬಗ್ಗೆ ತಮ್ಮ ಬಗ್ಗೆ ನಾನು ಮಾತಾಡ್ತೀನಿ. ನಾನು ದೂರು ಸಲ್ಲಿಸಿದ ಬಗ್ಗೆ ನಾನು ವೀಡಿಯೋ ಮಾಡ್ತಾನೆ ಹೋಗ್ತೀನಿ. ತಾವು ಯಾವುದೂ 3 ವರ್ಷದಲ್ಲಿ ಜಿಲ್ಲಾಧಿಕಾರಿಯಾದಂಥ ಫೌಜಿಯಾ ತರನ್ನುಮರವರು ಮತ್ತು ZP CO ಆದಂಥ ಬನ್ವರ್ ಸಿಂಗ್ ಮೀನರವರು ಯಾವುದೂ ಕೆಲಸ ಮಾಡಿರುವುದಿಲ್ಲ. ಇಲಾಖೆ ವತಿಯಿಂದ ಯಾವ ಸಣ್ಣ ಪುಟ್ಟ ಕೆಲಸ ತಾವು ಮಾಡಿರ್ಬೋದು, ಅದೇ ದೊಡ್ಡ ಸಾಧನೆ ಅಂತ ಬಿಂಬಿಸಿ ತಾವು ಕ್ರೆಡಿಟ್ ತೊಗೊಳ್ಬೋದು. ಆದರೆ ತಮ್ಮ ಹುದ್ದೆ ತಕ್ಕ ತಾವು ಯಾವುದೂ ಕ್ರಮ ಕೈಗೊಂಡಿರೋದಿಲ್ಲ, ಬೋಲ್ಡ್ ಸ್ಟೆಪ್ ತೊಗೊಂಡಿರೋದಿಲ್ಲ, ಮತ್ತು ಸರ್ಕಾರಕ್ಕೆ ಬರಬೇಕಾದಂಥ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಇವರು. ಸಾಕಷ್ಟು ಕ್ರಮ ಕೈಗೊಳ್ಳಬೇಕಾಗಿತ್ತು. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪನಿಗಳು ಇಲ್ಲೀಗಲ್ ಆಗಿವೆ. ಎಲ್ಲ ಕಂಪನಿಗಳು ಒಡೆದಾಕಂತ ಬರೆದಿದ್ದೆ, ತೆರಿಗೆ ಕುರಿತು ಬರೆದಿದ್ದೆ, ಪರಿಸರ ಬಗ್ಗೆ ಬರೆದಿದ್ದೆ, ಪರಿಸರ ಮಾಲಿನ್ಯದ ಬಗ್ಗೆ ಹಲವು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಬರೆದಿದ್ದೆ. ತಾವು ಯಾವುದೂ ಕ್ರಮ ಕೈಗೊಂಡಿರೋದಿಲ್ಲ. ಹೀಗೆ ಹಂತವಾಗಿ ತಾವು RTI ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಗಳ ಬಗ್ಗೆ ಮತ್ತು ದೂರಿನ ಬಗ್ಗೆ ನಾನು ಪ್ರತಿನಿತ್ಯ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಾನು ಎಲ್ಲಿವರೆಗೆ ಇನ್ನೂ 3 ತಿಂಗಳಿವೆ, 3 ತಿಂಗಳವರೆಗೆ ಕಾಯ್ತೀನಿ. ಏನು ವರದಿ ಬರ್ತದೆ ನೋಡ್ತೀನಿ. ಸಾಕಷ್ಟು ಏನು 11 ಅಧಿಕಾರಿಗಳಿವೆ, ಅವ್ರ ಹತ್ರ ಸಾಕಷ್ಟು ಪತ್ರಗಳು ಬಂದಿದ್ದಾವೆ ಮೇಲಧಿಕಾರಿಗಳಿಂದ. ಅವ್ರು ಯಾವುದೂ ಕ್ರಮ ಕೈಗೊಂಡಿಲ್ಲ. ಈಗ 4 ತಿಂಗಳ ಗಡುವು ತೊಗೊಂಡಿರೋದ್ರಿಂದ ನಾವು ಏನೂ ಹೇಳೋಕ್ಕಾಗಲ್ಲ. ಇನ್ನೂ 3 ತಿಂಗಳಿದೆ, 28 ಆಗಸ್ಟ್ವರೆಗೆ. ಅಲ್ಲಿವರೆಗೆ ನೋಡ್ತೀನಿ ನಾನು ಏನು ಆಗ್ತದಂತೆ. ಇದು ಎಲ್ಲ ಮುಂದೆ ಪ್ರತಿ ಹಂತದಲ್ಲಿ ಪ್ರತಿ ದೂರು, ಪ್ರತಿ ಅರ್ಜಿಗಳ ಬಗ್ಗೆ ಕೂಲಂಕುಷವಾಗಿ ಇದು ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಹೋಗ್ತೀನಿ. 8 ತಿಂಗಳ ನಂತರ, ಅಂದರೆ ಇನ್ನೂ 3 ತಿಂಗಳ ನಂತರ ನಾನು ಮತ್ತೆ ಪಾದಯಾತ್ರೆ ಕೈಗೊಳ್ಳುತ್ತೀನಿ. ಇದರ ಬಗ್ಗೆ ನ್ಯಾಯ ಸಿಗುವವರೆಗೂ ನಾನು ಹೋರಾಟ ಕೈ ಬಿಡುವುದಿಲ್ಲ. ತಾವು ಏನೂ ಕೆಲಸ ಮಾಡಿರೋದಿಲ್ಲ ಅಂತ ಇದು ಎಲ್ಲ ಜನತಾ ನ್ಯಾಯಾಲಯದ ಮುಂದೆ ಹೋಗಿಡ್ತೀನಿ. ತಾವು ಏನೂ ಕೆಲಸ ಮಾಡಲಾರ್ದೆ 3 ವರ್ಷ ಸಾಧನೆ ಏನು ಮಾಡೀವಿ ಅಂತ ಹೇಳಿ ಜಂಬ ಕೊಚ್ಕೊಳ್ತೀರಿ. ಅದೇನು ಯಾವುದೂ ಕೆಲಸ ಮಾಡಿರೋದಿಲ್ಲ. ಕೆಲವು ಸಣ್ಣ ಪುಟ್ಟ ಕೆಲಸ ಮಾಡಿರ್ಬೋದು, ಆದರೆ ತಮ್ಮ ವಿದ್ಯಾರ್ಥಿಗೆ ತಕ್ಕಂತೆ, ತಮ್ಮ ಹುದ್ದೆ ತಕ್ಕಂತೆ ತಾವು ಯಾವುದೂ ಕ್ರಮ ಕೈಗೊಂಡಿರೋದಿಲ್ಲ. ಮತ್ತು ಹಂತವಾಗಿ ನಾನು ಜನತಾ ನ್ಯಾಯಾಲಯದ ಮುಂದೆ ಇನ್ನೂ ಅನೇಕ ದೂರುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ದೂರುಗಳ ಬಗ್ಗೆ ವಿಡಿಯೋ ಮಾಡ್ತಾ ಜನತಾ ನ್ಯಾಯಾಲಯದ ಮುಂದೆ ಇಡ್ತೀನಿ ಅಂತ ಈ ವಿಡಿಯೋ ಮುಗಿಸೋ ಮೂಲಕ ಧನ್ಯವಾದಗಳು. ಒಂದು ವೇಳೆ ಅಲ್ಲಿವರೆಗೆ ಏನಾದರೂ ಕ್ರಮ ಕೈಗೊಂಡ್ರೆ, ಅಧಿಕಾರಿಗಳು ಕ್ರಮ ಕೈಗೊಂಡ್ರೂ ಕೂಡ ತಮ್ಮ ಮುಂದೆ ಇಡ್ತೀನಿ. ಇವೆಲ್ಲ ರಿಜಿಸ್ಟ್ರೇಷನ್ ಆಗಿವೆ, ಇವೆಲ್ಲ RTIನಲ್ಲಿ ಮಾಹಿತಿ ಆಯೋಗದಲ್ಲಿ ರಿಜಿಸ್ಟ್ರೇಷನ್ ಆಗಿವೆ. ಅಲ್ಲಿ ಬಂದ ನಂತರ ಬಂದ ನಂತರ ನೋಟಿಸ್, ಎಲ್ಲಿವರೆಗೆ ಕಮಿಷನರ್ನಿಂದ ನೋಟಿಸ್ ಬರೋದಿಲ್ಲ ಅಲ್ಲಿವರೆಗೆ ಯಾರೂ ಅಧಿಕಾರಿಗಳು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರುವ ಸರ್ಕಾರಿ ನೌಕರರುಗಳು ಜಾಗೃತ ಆಗಲ್ಲ, ಎದ್ದೇಳಲ್ಲ. ಎಲ್ಲ ನಿದ್ದೆಗಣದಲ್ಲೇ ಇರ್ತಾರೆ, ಯಾವುದೂ ಮಾಹಿತಿ ಕೊಡೋದಿಲ್ಲ. ಕೊಟ್ಟರೆ ಅಪೂರ್ಣ ಮಾಹಿತಿ ಕೊಡ್ತಾರೆ. ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು. ಹೀಗಾಗಿ ಅಲ್ಲಿವರೆಗೆ ಏನು ಪ್ರತಿದಿನನಿತ್ಯ ಜಿಲ್ಲಾಡಳಿತ ಬಗ್ಗೆ ಮತ್ತು ಜಿಲ್ಲಾ ಪಂಚಾಯತ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಮತ್ತು ಜನತಾ ನ್ಯಾಯಾಲಯದ ಮುಂದೆ ಇವೆಲ್ಲ ವಿಷಯಗಳು ಇಡ್ತಾ ಹೋಗ್ತೀನಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಅಲ್ಲಿವರೆಗೆ ಜೈ ಭೀಮ್, ನಮೋ ಬುದ್ಧಾಯ.